ಒಳ್ಳೆತನಕ್ಕೆ ಮತ್ತೊಂದು ಹೆಸರು. ಕೇವಲ ನಟನೆಗಷ್ಟೇ ಸೀಮಿತರಾಗದ ಅಣ್ಣಾವರು ಅದರಾಚೆಗೆ ಭಾಷೆ ಬಾಂಧವ್ಯದ ಬೆಸುಗೆಗೂ ಮಾದರಿಯಾಗಿದ್ದರು. ಅವರಿಲ್ಲದೆ ಇಂದಿಗೆ 5 ವರ್ಷಗಳು ಕಳೆದಿವೆ. ವ್ಯಕ್ತಿಯೊಬ್ಬ ನಮ್ಮ ನಡುವೆ ಇಲ್ಲದಿರುವಾಗಲೇ ಅವರ ಬೆಲೆ ಗೊತ್ತಾಗುತ್ತಂತೆ. ಅಣ್ಣಾವರು ಅಷ್ಟೇ, ಮತ್ತೆ ಮತ್ತೆ ನೆನಪಾಗ್ತಾರೆ. ಎರಡು 2006ನೇ ಇಸ್ವಿ ಏಪ್ರಿಲ್ 12 ಅಂದು ಕನ್ನಡ ನಾಡಿನ ಧ್ರುವತಾರೆ ಈ ಭೂಮಿಯನ್ನ ಬಿಟ್ಟು ಶಾಶ್ವತವಾಗಿ ನಕ್ಷತ್ರ ಲೋಕದಲ್ಲಿ ಸ್ಥಾನ ಪಡೆದ ದಿನ. ಅಸಂಖ್ಯಾತ ಅಭಿಮಾನಿಗಳನ್ನ ಬಿಟ್ಟು ಬಹುದೂರ ತೆರಳಿದ ಅವರು ಹೇಳುತ್ತಿದ್ದುದು ಒಂದೇ ಮಾತು, ನಾನಿರುವುದೇ ನಿಮ್ಮೆಲ್ಲರಿಗಾಗಿ ಎಂದು. ನಿಜವಾಗಿ ಹೇಳ್ಬೇಕಂದ್ರೆ ದೇವರ ಥರ, ದೇವತಾ ಮನುಷ್ಯ, ಬಂಗಾರದ ಮನುಷ್ಯ, ಅದಕ್ಕೆ ಅಂತ ಕೂಡ ಒಳ್ಳೆಯವರವರು. ಈ ಕೆಲಸ, ಕ್ಯಾರೆಕ್ಟರೈಸೇಷನು, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಜನ ಅಂತೂ ಅವ್ರಿಗೆ ಬಹಳ ಅಭಿಮಾನ ಇತ್ತು. ಹಾಗೆ ಮನುಷ್ಯನಿಗೆ ಯಾವಾಗಲೂ 2 ಸಾವು ಇರುತ್ತಂತೆ. ಒಂದು ದೈಹಿಕವಾಗಿ ಬಿಟ್ಟು ಹೋಗೋದು, ಇನ್ನೊಂದು ಜನಗಳಿಂದ ಮರೆತು ಹೋಗೋದು, 2 ಸಾವು. ಸೊ ಇಂಥ ವ್ಯಕ್ತಿಗಳಿಗೆ ಆ ಸಾವು ಇಲ್ಲವಂತೆ. ಅಂದರೆ ಎಷ್ಟೇ ವರ್ಷ ಸಿನಿಮಾ ರಂಗ ಇರೋವರೆಗೂ, ಯಾಕಂದರೆ ಇದು ಬರೀ ನಟನೆಯಲ್ಲಿ ಗಳಿಸಿರೋವಂಥ ಅಭಿಮಾನಿಗಳಲ್ಲ. ಅವರ ಒಳ್ಳೆತನದಿಂದ, ಆಮೇಲೆ ಅವರ ವ್ಯಕ್ತಿತ್ವದಿಂದ, ಅವ್ರ ನಡವಳಿಕೆಯಿಂದ, ಅವ್ರ ಸಿಂಪ್ಲಿಸಿಟಿಯಿಂದ ಗಳಿಸಿರೋವಂಥ ಅಭಿಮಾನ ಇದೆಯಲ್ಲ, ಅವು ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ. ಬರೀ ನಟನೆಯಿಂದ ಗಳಿಸ್ಬಿಟ್ಟಿದ್ರೆ ಇನ್ಯಾರೋ ಬೇರೆ ನಟರು ಬಂದಾಗ ಇದು ಮರೆತು ಹೋಗುತ್ತೆ, ಅವ್ರು ಯಾರೋ ಬಂದಾಗ ಅವ್ರು ಮರೆತು ಬಿಡ್ತಾರೆ. ಅಣ್ಣಾವರ ಸಿನಿಮಾದಲ್ಲಿ ಪ್ರೇಕ್ಷಕರಿಗೆ ಒಂದು ಮೆಸೇಜ್ ಇರಲೇಬೇಕು ಎಂದು ರೂಢಿಯಾಗಿತ್ತು. ಆಗ ಅವರು ನಟಿಸೋ ಚಿತ್ರದ ಬಗ್ಗೆ ಚರ್ಚೆ ನಡೆಯುವಾಗ ಕುಟುಂಬದವರೆಲ್ಲರ ಒಕ್ಕರಲ ಅಭಿಪ್ರಾಯವೂ ಇದೇ ಆಗಿತ್ತು. ರಾಜ್ ಕುಟುಂಬ ಈಗಲೂ ಹೇಳೋದು ಅದನ್ನೇ, ಅವರು ನಮ್ಮ ಆಸ್ತಿಯಲ್ಲ, ಅಖಂಡ ಕರ್ನಾಟಕದ ಆಸ್ತಿ ಎಂದು. ಅದಕ್ಕೆ ಅಣ್ಣಾವರು ಹೇಳಿದ್ರು, ನಾನು ಇಲ್ಲೇ ಹುಟ್ಟೋದು ಎಂದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಿ ವಾಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ತುಂಬ ಒಳ್ಳೆ ಮನುಷ್ಯ, ಯಾವತ್ತೂ ಒಳ್ಳೆಯದೇ ತುಂಬಿಕೊಂಡಿದ್ದವರು. ಅದನ್ನೊಂದನ್ನೇ ನಾವು ನೋಡಿ ಅವ್ರ ಹತ್ರ ಕಲ್ತಿದ್ವಿ. ಏನಂದರೆ ಯಾವಾಗಲೂ ನಗ್ನಗ್ತಾ ಇರೋರು, ಹೊಟ್ಟೆ ತುಂಬ ಊಟ ಮಾಡೋರು, ಚೆನ್ನಾಗಿ ನಿದ್ರೆ ಮಾಡೋರು. ಏನಾದರೂ ನಾವೊಂದು ಭಾಗ್ಯ ಕಳ್ಕೊಂಬಿಟ್ವಿ, ನಮ್ಗೆ ಇನ್ನೂ ಒಂದಷ್ಟು ವರ್ಷ ಅವ್ರ ಜೊತೆ ಕಾಲ ಕಳೆಯೋಕ್ಕೆ ನಮ್ಗೆ ಆ ಭಾಗ್ಯ ಸಿಕ್ಕಲಿಲ್ಲ ಅಂತ. ಕಲಾವಿದ ಸಾವಿಲ್ಲದೆ ಇರುವಂಥ ಒಬ್ಬ ಗಂಧರ್ವ, ಸತ್ರು ಕೂಡ ಜನಮಾನಸದಲ್ಲಿ ನಿರಂತರವಾಗಿ ಬದುಕಿರ್ತಾನೆ ಅನ್ನೋದಕ್ಕೆ ಅವರೊಂದು ದಂತಕಥೆಯಾಗಿ ಉಳ್ಕೊಂಡಿದ್ದಾರೆ. ಅವರ ಆತ್ಮ ಎಲ್ಲೇ ಇರಲಿ, ಹೇಗೆ ಇರಲಿ, ಇಡೀ ಈ ಕನ್ನಡ ನಾಡಿನ ಜನ ಅವ್ರನ್ನ ಪ್ರೀತಿಸ್ತಾನೇ ಇರ್ತಾರೆ, ಅವ್ರನ್ನ ಆರಾಧಿಸ್ತಾನೆ ಇರ್ತಾರೆ. ಅವರು, ಅವರ ಕುಟುಂಬ, ಅವರ ಮನೆ 100 ಕಾಲ ಚೆನ್ನಾಗಿರಲಿ. ಸಿಂಗಾನಲ್ಲೂರಿನ ಪುಟ್ಟಸ್ವಾಮಯ್ಯನವರ ಪುತ್ರ ಮುತ್ತುರಾಜ್ ಜನಿಸಿದ್ದು ಮುತ್ತುರಾಯನ ಆಶೀರ್ವಾದದಿಂದ. ಆದರೆ ಇವರು ಕನ್ನಡ ಬೆಳ್ಳಿತೆರೆಗೆ ನಟ ಸಾರ್ವಭೌಮ ಆಗ್ತಾರೆ ಎಂದು ಅವರ ತಂದೆಯೂ ಭಾವಿಸಿರಲಿಲ್ವಂತೆ. ಅಣ್ಣಾವರ ಬಗೆಗಿನ ನೆನಪಿನಂಗಳದಲ್ಲಿ ಮುಂದೆ ಸಾಗುವ ಮುನ್ನ ಒಂದು ವಿರಾಮ.